Welcome to Ashok Spoken English. Today we are going to start chapter 1 that is basic English. ವಿದ್ಯಾರ್ಥಿಗಳೇ ನಾವು ಇವತ್ತು ಬೇಸಿಕ್ ಇಂಗ್ಲಿಷ್ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸೊ ಇಲ್ಲಿ 4 ಟಾಪಿಕ್ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಆಲ್ಫಾಬೆಟ್, ವೋವೆಲ್ಸ್, ಕಾನ್ಸನೆಂಟ್ಸ್, ಲೆಟರ್ಸ್. ಈ 4 ಟಾಪಿಕ್ ಬಗ್ಗೆ ಇಂದು ನಾವು ಕಲಿಯೋಣ. ಆಲ್ಫಾಬೆಟ್ ಅಂದ್ರೆ ವರ್ಣಮಾಲೆ ಅಂತ ನಾವು ಕನ್ನಡದಲ್ಲಿ ಹೇಳುತ್ತೇವೆ. ವೋವೆಲ್ಸ್ ಗಳನ್ನ ಸ್ವರಗಳು ಅಂತ ಕರೆಯುತ್ತೇವೆ. ಕಾನ್ಸನೆಂಟ್ಸ್ ನ ವ್ಯಂಜನಗಳು ಅಂತ ಕರೆಯುತ್ತೇವೆ. ಲೆಟರ್ಸ್ ನ ಅಕ್ಷರಗಳು ಅಂತ ಕರೆಯುತ್ತೇವೆ. ಸೊ ಹೀಗೆ ಇದನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಫಸ್ಟ್ ಟಾಪಿಕ್ ಆಲ್ಫಾಬೆಟ್, ವರ್ಣಮಾಲೆ. There are 26 letters in English language such as A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. So ಇದು ನಮ್ಗೆ ಗೊತ್ತಿಲ್ಲ ಏನ್ ಸರ್ ಓದಿ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೇಡಿ. ಸೊ ವೆರಿ ಬೇಸಿಕ್ ಇಂದ ಪ್ರಾರಂಭ ಮಾಡೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ತಿಳಿಸಿಕೊಡ್ತಾ ಇದ್ದೇವೆ. ದಿಸ್ ಎಂಟೈರ್ ಸೆಟ್ ಆಫ್ 26 ಲೆಟರ್ಸ್ ಈಸ್ ಕಾಲ್ಡ್ ದ ಇಂಗ್ಲಿಷ್ ಆಲ್ಫಾಬೆಟ್. ಈ ಇಂಗ್ಲಿಷ್ ನಲ್ಲಿ ಒಟ್ಟು 26 ಅಕ್ಷರಗಳಿವೆ. ಈ ಇಡೀ 26 ಅಕ್ಷರಗಳ ಗುಂಪನ್ನು ಇಂಗ್ಲಿಷ್ ವರ್ಣಮಾಲೆ ಎಂದು ಕರೆಯುತ್ತೇವೆ. ಸೆಕೆಂಡ್ ಟಾಪಿಕ್ vowels, ಸ್ವರಗಳು. There are 5 vowels in English. They are A, E, I, O, U. Letters can sound on their own. They are self-voiced, so they are called vowels. ಇಂಗ್ಲಿಷ್ ನಲ್ಲಿ 5 ಸ್ವರಗಳಿವೆ. ಈ ಅಕ್ಷರಗಳು ತಮ್ಮಷ್ಟಕ್ಕೆ ತಾವೇ ಧ್ವನಿಯನ್ನು ಹೊರಡಿಸಬಲ್ಲವು. ಎ, ಇ, ಐ, ಓ, ಯು ಸ್ವತಃ ಧ್ವನಿಯನ್ನು ಹೊಂದಿದ್ದಾವೆ. ಆದ್ದರಿಂದ ಅವುಗಳನ್ನು ಸ್ವರಗಳು ಎನ್ನುತ್ತಾರೆ. ಥರ್ಡ್ ಟಾಪಿಕ್ ಕಾನ್ಸನೆಂಟ್ಸ್, ವ್ಯಂಜನಗಳು. ದ ವರ್ಡ್ ಕಾನ್ಸನೆಂಟ್ಸ್ ದ ಲೆಟರ್ ದಟ್ ಸೌಂಡ್ಸ್ ಅಲಾಂಗ್ ವಿತ್ another letter. The consonants are 21. They are as below. ಪ್ರಿಯ ವಿದ್ಯಾರ್ಥಿಗಳೇ, ಒಟ್ಟು 26 ಅಕ್ಷರಗಳಲ್ಲಿ 5 ಅಕ್ಷರಗಳನ್ನು ಮೈನಸ್ ಮಾಡಿದ್ದೇವೆ. ಆ 5 ಅಕ್ಷರಗಳು ವೋವೆಲ್ಸ್ ಅಂತ ನಾವು ಕರೆಯುತ್ತಿದ್ದೇವೆ. ಅವು ಯಾವುವೆಂದರೆ ಈಗಾಗಲೇ ನಾವು ಓದಿದ ಹಾಗೆ ಎ, ಇ, ಐ, ಓ, ಯು. ಸೊ 26ರಲ್ಲಿ 5 ಅಕ್ಷರಗಳನ್ನ ಮೈನಸ್ ಮಾಡಿದ್ರೆ ಉಳಿದಿರೋದು 21 ಅವು ವ್ಯಂಜನಗಳೆಂದು ನೋಡುತ್ತೇವೆ. ಸೊ ಕಾನ್ಸನೆಂಟ್ಸ್ ಎನ್ನುವ ಪದ ಇನ್ನೊಂದು ಅಕ್ಷರದ ಜೊತೆ ಸೇರಿ ಧ್ವನಿಸುವುದು ಎಂದು ಅರ್ಥ. ಪ್ರತಿಯೊಂದು ವ್ಯಂಜನದ ಅಕ್ಷರದ ಜೊತೆ ಸ್ವರ ಅಕ್ಷರ ಸೇರಿದಾಗ ಸರಿಯಾದ ಉಚ್ಚಾರಣೆ ಬರುತ್ತದೆ. ಫೋರ್ತ್ ಟಾಪಿಕ್ ಲೆಟರ್ಸ್, ಅಕ್ಷರಗಳು. ಸೊ ಅಕ್ಷರಗಳಲ್ಲಿ 4 ರೀತಿಯ ಅಕ್ಷರಗಳಿವೆ. ನಾವು ಇಲ್ಲಿ 2 ರೀತಿ ಮಾತ್ರ ನೋಡೋಣ. ಮೊದಲನೆಯದು ಕ್ಯಾಪಿಟಲ್ ಲೆಟರ್, ಎರಡನೆಯದು ಸ್ಮಾಲ್ ಲೆಟರ್. ಕ್ಯಾಪಿಟಲ್ ಲೆಟರ್ ಅಂತಂದ್ರೆ ನಾವು ದೊಡ್ಡ ಅಕ್ಷರಗಳಲ್ಲಿ ನಾವು ಬರೆಯುತ್ತೇವೆ. ಸ್ಮಾಲ್ ಲೆಟರ್ ಅಂದ್ರೆ ಸಣ್ಣ ಅಕ್ಷರಗಳಲ್ಲಿ ಅವುಗಳನ್ನ ಬರೆಯುತ್ತೇವೆ. ಸೊ ನಾವು ಯಾವಾಗ್ಲೂ ಒಂದು ಊರಿನ ಹೆಸರಾಗಲಿ ನಮ್ಮ ಹೆಸರಾಗಲಿ ಯಾವುದೇ ಒಂದು ಮೊದಲನೇ ಅಕ್ಷರ ನಾವು ಪ್ರಾರಂಭ ಮಾಡುವಾಗ ಮೊದಲನೇ ಅಕ್ಷರನ ನಾವು ದೊಡ್ಡ ಅಕ್ಷರದಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆಯಬೇಕು. ನಂತರ ಸಣ್ಣ ಅಕ್ಷರಗಳನ್ನು ಬರೆಯಬೇಕು. ಉದಾಹರಣೆ ನೋಡೋದಾದರೆ ನಾವು ಇಲ್ಲಿ ಲೆಟರ್ಸ್ ಅಂತ ಬರೆದಿದ್ದೇವೆ. ಇಲ್ಲಿ ಎಲ್, ಇ, TTERS ಅಂತ ಇದೆ. ಸೊ ಎಲ್ ಬಂದು ಕ್ಯಾಪಿಟಲ್. ಮೊದಲನೇ ಅಕ್ಷರ ಯಾವಾಗಲೂ ಕೂಡ ಕ್ಯಾಪಿಟಲ್ ಆಗಿರಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ಚಾಪ್ಟರ್ 2 ಅಲ್ಲಿ ಮುಂದಿನ ಸಿಲೆಬಸ್ ಅನ್ನ ನೋಡೋಣ.